ನಾಮಸ್ಮರಣೆಯಿಂದ ಸಕಲ ಪಾಪಹರ ರಾಮ ರಾಮ ಎನ್ನಿರೋ. ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್. ಅಯೋಧ್ಯೆಯಲ್ಲಿ ಶ್ರೀರಾಮ ಪಟ್ಟಾಭಿಷೇಕ ಕಥಾ ಮಾಲಿಕೆಯಲ್ಲಿ 13ನೇ ದಿನದ ಕಥಾ ಭಾಗಕ್ಕೆ PhD/DG ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ಸ್ವಾಗತ ಸುಸ್ವಾಗತ. ಇಂದು ಶ್ರೀರಾಮನ ಕಥೆಯನ್ನು ನಾವು ಕೇಳಿದರೆ ಮುಂದೆ ಶ್ರೀರಾಮನಲ್ಲಿ ನಮ್ಮ ಕಥೆಯನ್ನು ಹೇಳಿಕೊಳ್ಳಬಹುದು. ಜೈ ಶ್ರೀರಾಮ್. ದಶರಥನ ಸಾವಿನಿಂದ ಅಯೋಧ್ಯೆಯು ಶೋಕ ಸಾಗರದಲ್ಲಿ ಮುಳುಗಿದೆ. ಗುರುಗಳು ಒಬ್ಬ ದೂತನನ್ನು ಭರತ ಮತ್ತು ಶತ್ರುಘ್ನರನ್ನು ಕರೆತರಲು ಕಳಿಸುವಂತೆ ಆದೇಶಿಸುತ್ತಾರೆ ಹಾಗೂ ಆ ದೂತನಿಗೆ ಹೇಳಿ ಕಳಿಸುತ್ತಾರೆ, ಯಾವುದೇ ಕಾರಣಕ್ಕೂ ಅಯೋಧ್ಯೆಯಲ್ಲಿ ನಡೆದ ವಿಚಾರವನ್ನು ಭರತ ಮತ್ತು ಶತ್ರುಘ್ನರಿಗೆ ತಿಳಿಸಬಾರದು. ಗುರುಗಳು ತುರಂತವಾಗಿ ಬರಲು ಹೇಳಿದ್ದಾರೆ ಎಂಬ ಸಂದೇಶವನ್ನು ಮಾತ್ರ ಕಳಿಸುವಂತೆ ಆದೇಶಿಸುತ್ತಾರೆ. ಅದರಂತೆ ದೂತನು ಭರತ ಮತ್ತು ಶತ್ರುಘ್ನರು ಇರತಕ್ಕಂಥ ಅವರ ತಾತನ ಊರಿಗೆ ಹೋಗಿ ಸಂದೇಶವನ್ನು ತಿಳಿಸಿ ತುರಂತವಾಗಿ ಕರೆತರುತ್ತಾರೆ. ಭರತ ಶತ್ರುಘ್ನರು ರಥದಲ್ಲಿ ಅಯೋಧ್ಯೆಯ ರಾಜಬೀದಿಯಲ್ಲಿ ಬರುತ್ತಿದ್ದಾರೆ. ಅಯೋಧ್ಯೆಯಾಗಿ ಉಳಿದಿಲ್ಲ. ಎಲ್ಲವೂ ಸ್ಮಶಾನ ಮೌನವಾಗಿದೆ. ಎಲ್ಲರ ಕಣ್ಣುಗಳಲ್ಲಿ ದುಃಖವಿದೆ, ಎಲ್ಲರ ಮುಖದಲ್ಲಿ ದುಃಖವಿದೆ. ಯಾರೂ ಕೂಡ ಏನೂ ಉತ್ತರವನ್ನು ಭರತ ಶತ್ರುಘ್ನರಿಗೆ ತಿಳಿಸುತ್ತಿಲ್ಲ. ಆಗ ಭರತ ಶತ್ರುಘ್ನರು ಅಯೋಧ್ಯೆಯಲ್ಲಿ ಏನು ನಡೆದಿದೆ, ನಡೆಯಬಾರದಂತಹ ಒಂದು ಘಟನೆಯೊಂದು ನಡೆದಿದೆ ಎಂದು ಭಾವಿಸುತ್ತಾ ಅವರು ನೇರವಾಗಿ ದಶರಥ ಮಹಾರಾಜರ ಗೃಹಕ್ಕೆ ಹೋಗುತ್ತಾರೆ. ಅಲ್ಲಿಯೇ ಇದ್ದಂತಹ ಮಂಥರೆಯು ಮೊದಲು ತಾಯಿಯನ್ನು ಭೇಟಿಯಾಗುವಂತೆ ಬಹಳ ಸಂತೋಷದಿಂದ ಕರೆದುಕೊಂಡು ಹೋಗುತ್ತಾಳೆ. ಭರತನು ತನ್ನ ತಾಯಿಯಾದ ಕೈಕೆಯ ಗೃಹದ ಬಾಗಿಲ ಬಳಿ ಬಂದು ಒಳ ಹೋಗಲು ನಿಂತಿದ್ದಾನೆ. ಎದುರಿಗೆ ನಿಂತಿದ್ದಂತಹ ತನ್ನ ತಾಯಿಯನ್ನು ನೋಡಿ ಆಶ್ಚರ್ಯ ಪಡುತ್ತಾನೆ. ತನ್ನ ತಾಯಿಯು ಶ್ವೇತ ವಸ್ತ್ರಧಾರಿಯಾಗಿ ನಿಂತಿದ್ದಾಳೆ. ತನ್ನ ತಾಯಿಯನ್ನು ಕಂಡಂತಹ ಭರತನು ಜ್ಞಾನ ತಪ್ಪಿ ಬಿದ್ದಿದ್ದಾನೆ. ಕೈಕೆಯು ಸಮೀಪಕ್ಕೆ ಬಂದು ಎಚ್ಚರಿಸಿ ಆನಂತರ ಮಾತನಾಡುತ್ತಾಳೆ. ಭರತನು ಕೇಳುತ್ತಾನೆ, ಅಮ್ಮ, ಇದೆಲ್ಲ ಏನು ನಡೆಯಿತು ಇಲ್ಲಿ ಎಂದು. ಆಗ ನಡೆದ ವೃತ್ತಾಂತವೆಲ್ಲವನ್ನು ಕೈಕೆಯು ತನ್ನ ಮಗನಾದ ಭರತನಿಗೆ ಹೇಳಿ, ಈಗ ನೀನು ದುಃಖಪಡುವ ಸಮಯವಲ್ಲ. ಈಗ ನೀನು ಆದಷ್ಟು ಬೇಗ ನಿಮ್ಮ ತಂದೆಯವರ ಅಂತ್ಯಕ್ರಿಯಾದಿಗಳನ್ನು ಮುಗಿಸಿ ನೀನು ಆದಷ್ಟು ಬೇಗ ಈ ರಾಜ್ಯದ ರಾಜನಾಗಬೇಕು ಎಂದು ಹೇಳುತ್ತಾಳೆ. ಅಲ್ಲದೆ ನಿನಗೆ ಯಾವುದೇ ಅಡೆತಡೆಗಳಿಲ್ಲ. ಈಗ ರಾಮ, ಲಕ್ಷ್ಮಣ, ಸೀತೆ ಅವರು ಕೂಡ ವನವಾಸಕ್ಕೆ ತೆರಳಿದ್ದಾರೆ. ಈಗ ನಿನಗೆ ಯಾವುದೇ ಅಡೆತಡೆಗಳಿಲ್ಲ. ನೀನು ರಾಜ್ಯಭಾರ ಮಾಡಬಹುದು ಎನ್ನುತ್ತಾಳೆ. ಈ ಎಲ್ಲ ಮಾತನ್ನು ಕೇಳುತ್ತಿದ್ದಂತಹ ಭರತನಿಗೆ ಕೋಪ ಹುಕ್ಕಿ ಬಂದಿದೆ. ಒಂದು ಕಡೆ ದುಃಖ, ತಂದೆಯನ್ನು ಕಳೆದುಕೊಂಡ ದುಃಖ, ಅಣ್ಣನನ್ನು ವನವಾಸಕ್ಕೆ ಕಳಿಸಿರುವ ನೋವು, ಅಲ್ಲದೆ ತನ್ನ ತಾಯಿಯು ಮಾಡಿದ ಕೃತ್ಯಕ್ಕೆ ಕೋಪ, ಎಲ್ಲ ಭಾವನೆಗಳು ಏಕಕಾಲಕ್ಕೆ ಬಂದು ಕೋಪೋದ್ರಿಕ್ತನಾಗಿ ತನ್ನ ತಾಯಿಯಾದ ಕೈಕೇಯಿ, ನೀನೆಂಥ ಪಾಪಿಷ್ಟೆ, ನೀನೆಂತಹ ರಾಕ್ಷಸಿ, ನೀನೆಂತಹ ಕುಲಘಾತಕಿ, ಯಾವ ಕಾರಣದಿಂದ, ಯಾವ ದ್ವೇಷದಿಂದ ಇಷ್ಟೆಲ್ಲವನ್ನೂ ಮಾಡಿದೆ. ಅಣ್ಣನಾದ ಶ್ರೀರಾಮನು ನಿನ್ನನ್ನು ತನ್ನ ತಾಯಿಯಾದ ಕೌಸಲ್ಯಗಿನ ಹೆಚ್ಚು ಪ್ರೀತಿಸುತ್ತಿದ್ದನು. ಅಣ್ಣನಾದ ರಾಮನು ನನ್ನನ್ನು ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಸುತ್ತಿದ್ದನು. ಇಂತಹವರಿಗೆ ಇಂಥ ನೋವನ್ನು ತಂದಿಟ್ಟಿಯಲ್ಲ ನೀನು. ನಿನಗೆಂತಾದರೂ ಮನಸ್ಸು ಬಂದಿತು ನನಗೆ ಎಂಥ ತಂದೆಯನ್ನು ದೇವರು ಕೊಟ್ಟನು, ಎಂಥ ಅಣ್ಣನನ್ನು ಕೊಟ್ಟನು. ಆದರೆ ನಿನ್ನಂಥ ಪಾಪಿಷ್ಟ ತಾಯಿಯನ್ನು ನನಗೆ ಯಾಕಾದರೂ ಕೊಟ್ಟನು. ಇನ್ನೆಂದು ಕೂಡ ನಿನ್ನ ಮುಖವನ್ನು ನಾನು ನೋಡಲಾರೆ, ಈ ನಿನ್ನ ಗೃಹಕ್ಕೆ ನಾನಿನ್ನೆಂದು ಕಾಲಿಡಲಾರೆ ಎಂದು ಹೇಳುತ್ತಾ ಅಲ್ಲಿಂದ ನಿರ್ಗಮಿಸುತ್ತಾನೆ ಭರತನು. ಕೈಕೇಯಿ ಗೃಹದಿಂದ ಭರತನು ಕೌಸಲ್ಯ ಗೃಹಕ್ಕೆ ಬಂದಿದ್ದಾನೆ. ಕೌಸಲ್ಯಗೆ ಹೇಗೆ ಮುಖ ತೋರಿಸುವುದೆಂದು ಆತನಿಗೆ ತಿಳಿಯುತ್ತಿಲ್ಲ. ಎಲ್ಲಿ ಮಾತೆ ಕೌಸಲ್ಯೆಯು ತನ್ನನ್ನು ತಪ್ಪು ತಿಳಿದುಕೊಂಡಿದ್ದಾಳೋ ಎಂಬ ಆತಂಕ, ದುಃಖ ಬಂದವನು ಅಮ್ಮ ಎಂದು ಕರೆಯುತ್ತಾನೆ.
ಅಮ್ಮನ ಮುಖ ನೋಡುತ್ತಾ, ಕೌಸಲ್ಯ ಮುಖ ನೋಡುತ್ತಾ ಕಣ್ಣು ತುಂಬಿಕೊಳ್ಳುತ್ತದೆ. ಭರತನನ್ನು ನೋಡಿದಂತಹ ಕೌಸಲ್ಯು ಕೂಡ ಕಣ್ಣು ತುಂಬಿಕೊಳ್ಳುತ್ತಾಳೆ. ಅಮ್ಮ, ಈ ಒಂದು ಕೃತ್ಯದಲ್ಲಿ ನನ್ನ ಯಾವ ಪಾತ್ರವೂ ಇಲ್ಲ. ಇಲ್ಲಿರತಕ್ಕಂಥ ಶ್ರೀಮನ್ನಾರಾಯಣನ ಪಾದ ಸಾಕ್ಷಿಯಾಗಿ ಹೇಳುತ್ತಿದ್ದೇನೆ, ನನ್ನ ಪಾತ್ರ ಕಿಂಚಿತ್ತೇನಾದರೂ ಇದ್ದರೆ ನನ್ನ ಜೀವನವೇ ಸರ್ವನಾಶವಾಗಲಿ ತಾಯಿ. ಇದರಲ್ಲಿ ನನ್ನ ಯಾವ ಪಾತ್ರವೂ ಇಲ್ಲ. ನೀವು ನನ್ನನ್ನು ಯಾವುದೇ ಕಾರಣಕ್ಕೂ ತಪ್ಪು ತಿಳಿಯಬೇಡಿ. ಹೇಗಾದರೂ ಮಾಡಿ ನಾನು ಅರಣ್ಯಕ್ಕೆ ಹೋಗಿ ಮತ್ತೆ ಅವರೆಲ್ಲರನ್ನು ನಾನು ಕರೆತರುತ್ತೇನೆ ಎಂದು ಕೌಸಲ್ಯಾದೇವಿಗೆ ಧೈರ್ಯ ಹೇಳಿ ಅಲ್ಲಿಂದ ಹೊರಡುತ್ತಾನೆ. ಸಭೆ ಸೇರಿದೆ. ಸಭಾಭವನದಲ್ಲಿ ಎಲ್ಲರೂ ಸೇರಿದ್ದಾರೆ. ಆದರೆ ರಾಜನ ಸ್ಥಾನದಲ್ಲಿ ಯಾರೂ ಕೂಡ ಇಲ್ಲ. ಭರತನು ಬಂದಿದ್ದಾನೆ. ಭರತನು ಬಂದವನೇ ಆ ಒಂದು ರಾಜನ ಸ್ಥಾನಕ್ಕೆ ಹೋಗಿ ಕುಳಿತುಕೊಳ್ಳಬಹುದೆಂದು ಎಲ್ಲರೂ ಭಾವಿಸಿರುತ್ತಾರೆ. ಆದರೆ ಆತನು ಎಲ್ಲಿಯೂ ಕೂಡ ಕುಳಿತುಕೊಳ್ಳುವುದಿಲ್ಲ. ಸಭಾ ಮಧ್ಯದಲ್ಲಿ ನಿಂತುಕೊಂಡು ಈಗೇನು ಮಾಡಬೇಕು ಗುರುಗಳೇ ಎಂದು ಗುರು ವಸಿಷ್ಠರನ್ನು ಹಾಗೂ ಮಂತ್ರಿಗಳಾದಂತಹ ಸುಮಂತ್ರರನ್ನು ಕೇಳುತ್ತಾರೆ. ಅದಕ್ಕೆ ಅವರು ರಾಜನಿಲ್ಲದೆ ರಾಜ್ಯ ಹೆಚ್ಚು ಕಾಲ ಇರಬಾರದು, ಮುಂದೆ ರಾಜ್ಯಕ್ಕೆ ತೊಂದರೆಯಾಗುತ್ತದೆ. ಆದ ಕಾರಣ ನೀನು ರಾಜ್ಯದ ಅಧಿಕಾರವನ್ನು ಸ್ವೀಕರಿಸಬೇಕು ಎಂದು ಹೇಳುತ್ತಾರೆ. ಹಾಗೆ ಭರತನು ಉಳಿದವರ ಅಭಿಪ್ರಾಯವನ್ನು ಕೇಳುತ್ತಾನೆ. ಅವರೆಲ್ಲರೂ ಕೂಡ ಹೌದು ಹೌದು ಎನ್ನುತ್ತಾರೆ. ಆಗ ಭರತನು ಕೋಪೋದ್ರಿಕ್ತನಾಗಿ, ಇದೇ ಮಾತನ್ನು ನೀವು ರಾಮಚಂದ್ರನಿಗೂ ಹೇಳಿದ್ದೀರಾ, ಹೌದಲ್ಲವೇ? ಅಂತ ರಾಜನಿಗೆ ಅವನನ್ನು ರಾಜನನ್ನು ಮಾಡಬೇಕು ಎಂದುಕೊಂಡಂತ ನೀವು ಆತನನ್ನು ಹೇಗೆ ಕಾಡಿಗಟ್ಟಿದ್ದೀರಿ? ನೀವು ಯಾರಾದರೂ ಅವರನ್ನು ಆಗಲಿಲ್ಲವೇ? ಈಗ ನೀವು ನನ್ನನ್ನು ರಾಜನಾಗೋ ಎನ್ನುತ್ತಿದ್ದೀರಲ್ಲ, ನಾನು ರಾಜನಾಗುತ್ತೇನೆ ಎಂದು ನೀವು ಹೇಗೆ ಭಾವಿಸಿದ್ದೀರಿ? ಈ ರಾಜ್ಯವು ಹಿರಿಯ ಅಣ್ಣನಾದಂತಹ ರಾಮಚಂದ್ರ ಪ್ರಭುವಿಗೆ ಸೇರತಕ್ಕದ್ದು. ಅವನೇ ಈ ರಾಜ್ಯದ ರಾಜ. ಎಂದಿಗೂ ಕೂಡ ಆತನೇ ರಾಜನಾಗಬೇಕು. ಹಾಗಾಗಿ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೇನೆ. ನೀವೆಲ್ಲರೂ ಕೂಡ ಸಭಾಸದರು ಅರಣ್ಯಕ್ಕೆ ಹೊರಡಲು ಸಿದ್ಧರಾಗಿ ಎಲ್ಲ ಒಂದು ಪರಿಕರಗಳನ್ನು, ಸಾಮಗ್ರಿಗಳನ್ನು, ಅಭಿಷೇಕಕ್ಕೆ ಬೇಕಾದಂತಹ ಸಕಲ ಸಾಮಗ್ರಿಗಳನ್ನು ತೆಗೆದುಕೊಳ್ಳಿ. ನಾವೆಲ್ಲರೂ ಕೂಡ ಹೋಗಿ ಅರಣ್ಯದಲ್ಲಿಯೇ ಅಣ್ಣ ರಾಮನಿಗೆ ಪಟ್ಟಾಭಿಷೇಕ ಮಾಡಿ ಅಲ್ಲಿಂದ ಅವರನ್ನು ಕರೆತಂದು ಮತ್ತೆ ಈ ಅಯೋಧ್ಯೆ ಪಟ್ಟಣದಲ್ಲಿ ಅವರನ್ನು ರಾಜನಾಗಿ ನೆಲೆಗೊಳಿಸೋಣ ಎಂದು ಹೇಳುತ್ತಾನೆ ಸಭೆಯಲ್ಲಿ. ಜೀವನದಲ್ಲಿ ಬರತಕ್ಕಂಥ ಅನೇಕ ಸಮಸ್ಯೆಗಳ ಪರಿಹಾರ ಮಾರ್ಗಗಳಿಗೆ ಈ PhD by DG ಯೂಟ್ಯೂಬ್ ಚಾನೆಲ್ನಲ್ಲಿ ಬರತಕ್ಕಂತಹ ವಿಡಿಯೋಗಳನ್ನು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ಜೈ ಶ್ರೀರಾಮ್. ವ್ಯೋಮಕೇಶನ ದಿವ್ಯ ತಾರಕ ಮಂತ್ರವು ರಾಮ ರಾಮ ಎನ್ನಿರೋ. ರಾಮ ರಾಮ ಜಯ ರಾಜ ರಾಮ, ರಾಮ ರಾಮ ಜಯ ಸೀತಾರಾಮ, ರಾಮ ರಾಮ ಜಯ ರಾಜ ರಾಮ, ರಾಮ ರಾಮ ಜಯ ಸೀತಾರಾಮ, ರಾಮ ರಾಮ ಜಯ ರಾಜ ರಾಮ, ರಾಮ ರಾಮ ಜಯ ಸೀತಾರಾಮ.